हॅलो हॅलो. हॅलो गुड मॉर्निंग. गुड मॉर्निंग. कसं आहे? हांव संपी गेला संदेश. संपे गेले गे? वय खाल्लं ना चहा पियला म्हणून राहिले. आईल घरा इल्लो ಈಗ हांव हांगा आयलें सकाळी आज रितेशाक 9 o'clock ने तुका नका म्हणून म्हाका तो जाय नाही. म्हाका तो जाय नाही. जाय गे नाही. जाय जाय जाल्यार पळय 1 लाख रुपया धाड म्हाका करसा पयशे ना ಇಲ್ಲ ಈಗ ಆಳೆ ಸಂಗ म्हाका जाय. तुका कोण आसा कोणा ಗೊತ್ತು गॉड प्रॉमिस ना हांव परफेक्ट आसा. ते मागीर ते पुरो मरून ते कोण मागीर आळेद अंगडीचे ಅಲ್ಲಂಗಡಿ ದೇವರಾಣಿ ನಿನ್ನ ಎದುರುಗಡೆ ಮಾತಾಡ್ತೀನಿ. ನನ್ ಬೇರೆ ಯಾವ ಸಂಬಂಧ ಇಲ್ಲ. ದೇವರಾಣಿ ಮಾತನಾಡಲ್ಲ ನನಗೆ ಮಾತನಾಡು ಈಗ ಕಾಲ್ ಮಾಡಿ ಮಾತನಾಡು ನೋಡುವ ಇನ್ನೊಂದು ಕಾಲಲ್ಲಿ ಫೋನ್ ಮಾಡು ಅವಳಿಗೆ ನಾನು ಕೇಳ್ತೇನೆ. ನನಗೆ ನಾನು ಅವಳು ಟಚ್ ಬಿಟ್ಟಿದ್ದೀನಿ. ಸುಮ್ಮನೆ ಯಾಕೆ ಮಾತಾಡ್ತೀನಿ? ಎಂತ ಟಚ್ ಬಿಟ್ಟಿದ್ದಿ ಹೇಳು. ದೇವರಾಣಿ ಮೊನ್ನೆ ಬಂಗಾರಕ್ಕಷ್ಟೇ ನಾನು ಮಾತಾಡಿರೋದು. ಯಾಕೆ ಟಚ್ ಬಿಟ್ಟಿದ್ದಿ? ಟಚ್ ಯಾಕೆ ಬಿಟ್ಟಿದ್ದಿ ಅದು ಹೇಳು. ಬೇಡ ನನಗೆ ಯಾರು ಸೌದ ಬೇಡ. ನೀನ್ ಬಿಟ್ರೆ ನಂಗೆ ಯಾರು ಬೇಡ. ಈಗ ನಂಗೆ ಗವರ್ಮೆಂಟ್ ನಂಬರ್ ಈಗ ಅವಳು ಫರಂಗಿ ಪೆಟ್ರೋಲ್ ನಂಬರ್ ಇರಲಿ ಈಗ ಫೋನ್ ಮಾಡೋದು. ಎಂತ ಅಂತೆ ಈಗ ನಾನು ಹೇಳಿದಿ ನನಗೆ ಯಾಕೆ ಫೋನ್ ಮಾಡೋದು ಅಂತ ಅನ್ನಿಸ್ತೇನೆ. ನಾನು ಬೇರೆನೇ ಹೇಳಿಲ್ಲ. ಅವ್ರನ್ನ ಗಂಡ ಹೆಂಡತಿ ಸಮಸ್ಯೆ ಆಗ್ತಿ ಇಲ್ಲಿ ಕಂಪ್ಲೇಂಟ್ ಕೊಡ್ಬೇಕು ಅಂತ. ನನ್ನ ನಂಬರ್ ಇರ್ಲಿಲ್ಲ ಆಕ್ಚುಲಿ. ಗವರ್ಮೆಂಟ್ ನಂಬರಿಗೆ ಫೋನ್ ಮಾಡಿ ಕೇಳಿದೆ ಅದು ಪ್ರೊಸೀಜರ್ ಹೇಗೆ ಅಂತ. ನಾನು ಯಾರು ಅದು ಬೇಡ, ಅದು ಸಾಯಿಲ್ಲ, ಅದು ಸಾಯಿಲ್ಲ. ಅದು ಟೀಚರ್ ಯಾರು ಮತ್ತೆ ಬಿರಾವಿದ್ ಅದೆಂತ ಸಂಬಂಧ? ಅವಳು ಅದು ಬಿಡು. ಪಿಂಟು ಅಂತ ಯಾಕೆ ಹಾಕಿದ್ದೆ? ಅದು ಸೇವ್ ಮಾಡಿದ್ದು ನಿನ್ಗೆ ಹೆಂಗಸರು ಯಾಕೆ ನಿಂಗೆ ಡೌಟ್ ಅಲ್ಲೇನೆ? ನಂಗೆ ಅಂತ ಡೌಟು. ಆ ಮುದುಕಿಗೆ ಹೋಗ್ತೀಯಲ್ಲ, ನಿಂಗೆ ಭಾಷೆ ಉಂಟಾ ನಿನ್ಗೆ? ದೇವರಾಣಿ ಇಲ್ಲ ಕಣೆ, ದೇವರಾಣಿ ಇಲ್ಲ. ನೀನ್ ಎದುರಿಗೆ ಅವಳನ್ನು ಮಾತಾಡ್ತೀನಿ. ಮೋನಿಕನಿಗೆ ಹೋಗಿದ್ದೆ, 100% ಹೋಗಿದ್ದೆ. ನೀನ್ ಎದುರುಗಡೆನೆ ಮಾತಾಡ್ತೀನಿ ಬಾ. ದೇವರಾಣಿ ನೀನ್ ಬಿಟ್ರೆ ಯಾರಿಲ್ಲ. ದೇವರಾಣಿ ಯಾವ ದೇವರ ಮೇಲೆ? ಮಕ್ಕಳ ಮಕ್ಕಳ ಮೇಲೆ ಹಣ ಹಾಕು. ನನ್ನ ಮಕ್ಕಳ ಮೇಲೆ, ನಿನ್ನ ತಾಯಿ ನಿನ್ನ ಹೆಂಡತಿಯ ಮೇಲೆ. ನನ್ನ ಹೆಂಡತಿ ರೋಶನಿ ಹಣ ಇಲ್ಲ. ಸಂಬಂಧ ಇಲ್ವೇ ಇಲ್ವಾ? ಯಾರ ಸವಾಸಗಿಲ್ಲ ನಾನು. ದೇವರಾಣೆ ಇಲ್ಲ. ಮತ್ತೆ ನನಗೆ ನೀನು ಹಣ ನಾನು ನಿನ್ಗೆ ಸಾಕುದಂತ ಎಲ್ಲ ಮೂಡ್ಬಿದ್ರೆ ನೀನ್ ನನಗೆ ಸಾಕುದಂತ ಇಡೀ ಮೂಡ್ಬಿದ್ರೆ ಹೇಳ್ತದೆ ಸಂದೇಶ್. ಮತ್ತೆ ಅದೇ ಅಂತ ಅದು ಯಾರು ಹೇಳಿದ ನಂಗೆ ಗೊತ್ತಿಲ್ಲ. ಅದು ಹೇಳಿದ್ ಗೊತ್ತಿಲ್ಲ. ಅದು ಯಾರು ಸಂದೇಶದ್ದು ಗಾಡಿ ಅದು ಅಂತ ಹೇಳ್ತಾರೆ ಅಂತ ನಂಗೆ ಕಿರಿಕಿರಿ ಆಗ್ತಾ ಉಂಟು. ಯಾರು ಸುಳ್ಳು ಹೇಳಿದಾರೆ ಅಷ್ಟೇ. ನೋಡು ನನಗೆ ನಾನು ಹೇಳಿದೆ ನಿನಗೆ, ನೀ ಯಾರು ಕೇಳಿದ್ರು ನಾನು ನೀನೇ ಕಷ್ಟದಲ್ಲಿ ಸಹಾಯ ಮಾಡಿದೆ ಅಂತ ಹೇಳಿದ್ದೀನಿ. ನಾನು ಒಬ್ಬರಿಗೂ ಹೇಳಿದ್ದೀನಿ. ಎಲ್ಲಿ ಹೇಳಿದ್ದಿ ನೀನು? ಯಾರ ಹತ್ರ ಹೇಳಿದ್ದಿ? ಈಗ ಸರಿ ಲತೀಫ್ ಒಂದೆರಡು ಸತಿ ಕೇಳಿದ. ಸರಿ ಕಾಗ್ದ ಹೆಂಗೆ ಯಾನೇ ಕೊರೋಣ ಮಾಡಿ ಏನು ಇಲ್ಲಿ ಕಟ್ನಾಗ ಆಲೇ ಸಹಾಯ ಮಾಡ್ತೀನಿ ಅಂತ ನಾನು ಹೇಳಿದ್ದೀನಿ. ಮೊನ್ನೆ ಸಸ್ಪೆಂಡ್ ಉಪ್ಪನಾಗ್ಲಿ ಹಿಂಗೆ ಆಲೇ ಸಹಾಯ ಮಾಡ್ತೀನಿ ಅಂತ ಹೇಳಿ. ಮೋನಿಕಾ ಮತ್ತೆ ಯಾಕೆ ನಿಂಗೆ ಹಣ ಕೊಟ್ಲು? ಯಾವ್ದಕ್ಕೆ? ಅದೆಲ್ಲ ಮುಂಚೆ ಎಲ್ಲ ಕಳಿಸ್ತಿದ್ಲಲ್ಲ ಅಕೌಂಟಿಗೆ, ಅದೇ ಯಾಕೆ ಕಳಿಸ್ತಿದ್ಲು? ಅದು ನಾನು ಸಾಲ ಕೇಳಿದವಳ ಹತ್ರ. ಯಾಕೆ ಕೇಳಿದ್ದಿ? ನಿಂಗೆ ಎಂತ ರಿಲೇಷನ್ ಇಲ್ಲಲ್ಲ, ಹೇಗೆ ಕೊಟ್ಲು ಅವಳು? ರಿಲೇಷನ್ಶಿಪ್ ಇಲ್ಲದೆ ಯಾರಾದ್ರೂ ಹಣ ಕೊಡ್ತಾರೆ? ಬಂಗಾರ ಕೊಟ್ಟಿದ್ದಾಳೆ ಅವಳು. ಬಂಗಾರ ಇಟ್ಟು ಅವಳಿಗೆ, ಅದು ನನಗಲ್ಲ. ಅದು ಬಂಗಾರ ಇಟ್ಟು ನಿನ್ನ ಎದುರುಗಡೆ ಫೋನ್ ಮಾಡ್ತೀನಿ, ಹಣ ಯಾರು ತಗೊಂಡು ಹೋಗಿದೆ ಅಂತ ಹೇಳು. ಬಂಗಾರ ಇಟ್ಟು ನನಗೆ ಒಂದೇ ಸತಿ ಅದ್ರಲ್ಲಿ ಎಲ್ಲ ಹಣ ಅವಳೆ ತಗೊಂಡೋಗಿದ್ದಾಳೆ. ಅದು ಅವ್ರದ್ದು ಎಂತದ್ದು 7 ಲಕ್ಷ ಇದು ಬರ್ತದಂತೆ ಅಂತ ಸಬ್ಸಿಡಿ. ಅದು ಕಟ್ಟಿದ ಅದು 6 ಲಕ್ಷ ಕಟ್ಟಿದ್ರೆ ಏನೋ 7 ಲಕ್ಷ ಸಬ್ಸಿಡಿ ಬರ್ತಂತೇಳಿ ಹಣ ತಗೊಂಡೋಗಿದ್ದಾರೆ. ಮತ್ತೆ ಅಷ್ಟು ಹಣ ಅವಳು ಹೇಗೆ ಕಳಿಸ್ತಾಳೆ ಸಂದೇಶ್? ನನಗೆ ಯಾವ್ದು ಅಮೌಂಟ್ ಕ್ಲಿಯರ್ ಮಾಡಿದ್ದೀನಲ್ಲ, 2 ಲಕ್ಷ ಹೊತ್ತು ಕ್ಲಿಯರ್ ಮಾಡಿಲ್ವಾ ನಾನು? ನಿನ್ಗೆ ಮತ್ತೆ ಆ ಕೆಲಸದವಳಿಗೆ ಎಂತ ಸಂಬಂಧ? ಕೆಲಸದವಳು ನಿಮ್ದು ಮನೆಯಲ್ಲಿ ಸುನೀತಾ ಇದ್ದಾಳಲ್ಲ. ಎಂತ ಭಾಷೆ ಎಲ್ಲದಕ್ಕೆ ಮಾಡಬೇಡ, ನಂಗೆ ಗೊತ್ತು ಎಲ್ಲ. ನಿನಗೆ ಯಾವನೋ ನಿನ್ನ ವಿನಾಶ ಕಾಲಕ್ಕೆ ನಿನಗೆ ಯಾರೋ ಸುಳ್ಳು ಹೇಳಿದ್ದಾರೆ. ಎಂತ ಕಟ್ಟಿಕೊಡು. ನಿಂದು ಅದು ಕಾಲ ಯಾವ್ದು ಕಾಲ? ಅದು ನಿಂದು ವಿನಾಶ ಕಾಲಕ್ಕೆ ನಿನಗೆ